ಜ್ಯೋತಿಷ್ಯ ವಿಜ್ಞಾನದಲ್ಲಿ ನಂಬಿಕೆ ಇಟ್ಟಿರುವ ನಿಮಗೆ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಜಾತಕದಲ್ಲಿ ಮನೆಗಳನ್ನು ಹೇಗೆ ಲೆಕ್ಕ ಹಾಕುವುದು ಎಂಬುದನ್ನು ಕಲಿಯೋಣ. ಹಾಗೆಯೇ ಫ್ರೀ ಜ್ಯೋತಿಷದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಾತಕವನ್ನು ನೀವೇ ಹೇಗೆ ತೆಗೆದುಕೊಳ್ಳಬಹುದು ಎಂಬುದನ್ನು ಕೂಡ ತೋರಿಸಿಕೊಡ್ತೇನೆ. ಜ್ಯೋತಿಷ್ಯವನ್ನು ಯಾರು ಬೇಕಾದರೂ ಕಲಿಯಬಹುದು. ಇದು ತುಂಬ ಸುಲಭ. ಇಲ್ಲಿ ಯಾವುದೇ ಜಾತಿಯ ಭೇದ ಭಾವವಿಲ್ಲ. ಒಟ್ಟು ಬರೀ 12 ರಾಶಿಗಳಿದ್ದು 27 ನಕ್ಷತ್ರಗಳನ್ನು ಈ 12 ರಾಶಿಗಳಿಗೆ ಹಂಚಿದ್ದಾರೆ. ಹಲವಾರು ಫ್ರೀ ಜ್ಯೋತಿಷದ ಆ್ಯಪ್ಗಳಿವೆ. ಅದರಲ್ಲಿ ಒಂದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಒಂದೊಂದಾಗಿ ನೋಡೋಣ. ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಯಾವುದಾದ್ರೂ ಒಂದು ಜ್ಯೋತಿಷದ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಾನು ಇಲ್ಲಿ ದಿವ್ಯ ಚಕ್ಷು ಅಂತ ಇನ್ಸ್ಟಾಲ್ ಮಾಡ್ಕೊಳ್ತೇನೆ. ದಿವ್ಯ ಚಕ್ಷು ಅಂತ ಟೈಪ್ ಮಾಡಿ. ದಿವ್ಯ ಚಕ್ಷು, ಇಲ್ಲಿ ದಿವ್ಯ ಚಕ್ಷು ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಡಿ. ಹೀಗೆ ಹಲವಾರು ಫ್ರೀಯಾಗಿ ಮೊಬೈಲ್ ಆ್ಯಪ್ಗಳು ಸಿಗ್ತವೆ. ನಿಮಗೆ ಬೇಕಾಗಿರುವಂತಹ ಜ್ಯೋತಿಷದ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ಸ್ಟಾಲ್ ಆಗ್ತಾ ಇದೆ. ಇಲ್ಲಿ ನೀವು ಒಂದು ಇಮೇಲ್ ಐ ಡಿಯನ್ನು ಕೊಡಬೇಕಾಗತ್ತೆ. ಇಮೇಲ್ ಐ ಡಿಯನ್ನು ಕೊಟ್ಟು ಇಲ್ಲಿ ಈಗ ಆ್ಯಪ್ ಓಪನ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೇರೆ ಬೇರೆ ಬಾಕ್ಸ್ಗಳು, ಹೋರೋಸ್ಕೋಪ್, ಪ್ರಶ್ನ, ಪಂಚಾಂಗ ಹೀಗೆ. ಈಗ ನಾವು ಇದು ಇಂಗ್ಲೀಷ್ನಲ್ಲಿದೆ. ಇದನ್ನು ನಾವು ಕನ್ನಡಕ್ಕೆ ಭಾಷೆ ಚೇಂಜ್ ಮಾಡ್ಕೊಳ್ಳೋಣ. ಭಾಷೆ ಚೇಂಜ್ ಮಾಡ್ಕೊಳ್ಳೋದು ನೋಡಿ, ಇಲ್ಲಿ ಪ್ರಿಫರೆನ್ಸ್ ಅಂತಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಭಾಷೆಯನ್ನು ಬದಲಾಯಿಸ್ಕೊಳ್ಬೋದು. ಇಲ್ಲಿ ನೋಡಿ ಭಾಷೆ ಅಂತಿದೆ, ಅದನ್ನು ಇಂಗ್ಲೀಷಿನಲ್ಲಿರೋದು ಕನ್ನಡ ಅಂತ ಮಾಡ್ಕೊಳ್ಬೇಕು. ಈಗೆಲ್ಲ ಬದಲಾಗಿದೆ, ಕನ್ನಡ ಅಂತ ಬಂದಿದೆ ನೋಡಿ. ಮೊದಲ ಬಾಕ್ಸ್ ಜಾತಕ, ಇದು ನಿಮ್ಮ ಜಾತಕವನ್ನು ತೆಗೆಯುವಂಥದ್ದು. ಎರಡನೇ ಬಾಕ್ಸ್ ಪ್ರಶ್ನ ಅಂದರೆ ಈಗಿನ ಇವತ್ತಿನ ಈ ಸಮಯದಲ್ಲಿ ಇರುವ ಗ್ರಹ ಪರಿಸ್ಥಿತಿಯನ್ನು ತೋರಿಸುವಂಥದ್ದು ನೋಡಿ. ಇದು ಪ್ರಶ್ನೆ ಈಗಿನ ಅಂದರೆ ಪ್ರೆಸೆಂಟ್ ಪ್ಲ್ಯಾನರಿ ಪ್ಲೇಸ್ಮೆಂಟನ್ನು ತೋರಿಸುವಂಥದ್ದು. ಅಂದರೆ ಈಗ ಒಂದು ಮಗು ಹುಟ್ಟರೆ ಅದರ ಜಾತಕ, ಆ ಜಾತಕ. ಇನ್ನೊಂದು ಜಾತಕ ಅಂತಿರೋದು ಇದು ನಿಮ್ಮ ಜಾತಕವನ್ನು ಓಪನ್ ಮಾಡುವುದು. ಹಾಗೆ ಪಂಚಾಂಗ ಅಂತಿರೋದು ಪಂಚಾಂಗ ಅಂದರೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಶುಭ ದಿನ, ಅಶುಭ ದಿನ ಇದನ್ನೆಲ್ಲ ಈ ಪಂಚಾಂಗದಲ್ಲಿ ನೋಡ್ಬೋದು. ನಾವೀಗ ಜಾತಕವನ್ನು ನೋಡೋಣ. ಮೊದಲ ಬಾಕ್ಸ್ ಜಾತಕದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಹೆಸರು ಹಾಕಬೇಕು. ಉದಾಹರಣೆಗೆ ಗಣೇಶ್ ಅಂತ ಹಾಕ್ತೀನಿ. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಉದಾಹರಣೆಗೆ 20 ಜನವರಿ 2024 ಅಂತ ಹಾಕ್ತೀನಿ. ಆಮೇಲೆ ಟೈಮ್ 10 ಗಂಟೆ 10 ನಿಮಿಷ ಬೆಳಿಗ್ಗೆ ಅಂತ AM ಅಂತ ಕೊಡ್ತೀನಿ. ಊರು ಬೆಂಗಳೂರು ಇದೆ, ಅದು ಹಾಗೇ ಇರಲಿ. ಆಮೇಲೆ ಬದಲಿಸಿ ಸಲ್ಲಿಸಿ. ಈಗ ನಿಮ್ಮ ಜಾತಕ ಓಪನ್ ಆಯಿತು. ಇದು ನಿಮ್ಮ ಜಾತಕ. ಇದರಲ್ಲಿ ಇಲ್ಲಿ ನೀವು ಗಮನಿಸಬಹುದು ಎಲ್ಲ ಗ್ರಹಗಳನ್ನು ಬರೆದಿದ್ದಾರೆ. ಎಲ್ಲ ಗ್ರಹಗಳು ಒಟ್ಟು ಇಲ್ಲಿ 12 ಕೋಣೆಗಳಿವೆ, 12 ಮನೆಗಳಿವೆ ಸುತ್ತ. ಈ 12 ಮನೆಗಳನ್ನು 12 ಮನೆಗಳಲ್ಲಿ ಒಟ್ಟು 9 ಗ್ರಹಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇಲ್ಲಿ ನೀವು ನೋಡ್ಬೋದು ಎರಡು ಸಣ್ಣ ಗೆರೆಯನ್ನು ಎಳೆದಿದ್ದಾರೆ. ಈ ಥರ ಗೆರೆ ಎಳೆದ್ರೆ ಅದು ಲಗ್ನ ಅಂತ. ಈ ಕೋಣೆ ಲಗ್ನ ಅಂದರೆ 1ನೇ ಮನೆ ಅಂತ. ಕೆಲವು ಕಡೆ ಅಂತ ಬರೀತಾರೆ, ಕೆಲವು ಕಡೆ ಲಗ್ನ ಅಂತ ಬರೀತಾರೆ. ಕೆಲವು ಜಾತಕಗಳಲ್ಲಿ ಲಗ್ನ ಅಂತಲೇ ಕೈಯಲ್ಲಿ ಪೆನ್ನಲ್ಲಿ ಬರೀತಾರೆ. ಕೆಲವು ಕಡೆ ಬರೀ ಅಂತ ಬರೀತಾರೆ. ಕೆಲವು ಕಡೆ ಈ ಥರ 2 ಗೆರೆ ಹಾಕ್ತಾರೆ. ಈ ಥರ 2 ಗೆರೆ ಹಾಕಿದರೆ ಲಗ್ನ ಅಂದರೆ ಏನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಲಗ್ನ ಅನ್ನೋದು ಇಂಪಾರ್ಟೆಂಟ್. ಅದು ಮೊದಲ ಮನೆ, ಅದು ನಂಬರ್ 1. ಇಲ್ಲಿ ಲಗ್ನದಲ್ಲಿ ರಾಹುವನ್ನು ತೋರಿಸಿದ್ದಾರೆ, ಅದು ನಂಬರ್ 1 ಅಂತ ನೋಡಿ. ಇದು 1 ಅಂತ ತಗೊಳ್ಬೇಕು. ಆಮೇಲೆ ಅದರ ನೆಕ್ಸ್ಟ್ ಕ್ಲಾಕ್ ವೈಸು ಇದು 2, ಆಮೇಲೆ 3, 4, 5, 6 ಹೀಗೆ ಹೋಗುತ್ತೆ. ಇಲ್ಲಿ ಬಂದಾಗ 12, ಒಟ್ಟು 12 ರಾಶಿ, 12 ಮನೆ ಆಗುತ್ತೆ. ಲಗ್ನ ಎಂಬುದು ನಮ್ಮದು ದೇಹ, ಮನಸ್ಸು ಅಂದರೆ ಮೊದಲ ಮನೆ. 2ನೇ ಮನೆ ಮಾತು, ಆದಾಯ, ಧನಸ್ಥಾನ, ಹಾಗೆ ನಾವು ತಿನ್ನುವ ಆಹಾರ ಇದೆಲ್ಲ ಬರ್ತದೆ. ಹಾಗೆ 3ನೇ ಮನೆ ಅಂದರೆ ಧೈರ್ಯ ಸ್ಥಾನ, ಕಮ್ಯುನಿಕೇಷನ್ನು ಇದೆಲ್ಲ ಬರ್ತದೆ. ಹಾಗೆ 4ನೇ ಮನೆ ಅಂದರೆ ಸುಖಸ್ಥಾನ, ವಾಹನ, ಭೂಮಿ,
ತಾಯಿ, ಇದೆಲ್ಲ ಅಂದರೆ ಡೊಮೆಸ್ಟಿಕ್ ಲೈಫ್ ಇದೆಲ್ಲ ತೋರಿಸ್ತದೆ. 5ನೇ ಮನೆ ಸಂತಾನ, ಬುದ್ಧಿವಂತಿಕೆ, ಎಜುಕೇಷನ್ನು, ಹೀಗೆಲ್ಲ ಬರ್ತದೆ. ಅದೆಲ್ಲ ನೀವು ಒಂದೊಂದಾಗಿ ತಿಳ್ಕೊಳ್ಬೋದು. ಇದು ಇಷ್ಟನ್ನು ನೀವು ಈಗ ತಿಳ್ಕೊಂಡಿರಿ. ಇಲ್ಲಿ ಈ ಕುಂಡಲಿಯನ್ನು ಗಮನಿಸಿ. ಲೆಫ್ಟ್ ಸೈಡ್ ಟಾಪ್ ಕಾರ್ನರಲ್ಲಿ ಮೀನ ಅಂತ ಬರೆದಿದ್ದೀನಿ. ಅದು ಆ್ಯಕ್ಚುಲಿ ಮೀನ ಅನ್ನೋದು ಅದು 12ನೇ ರಾಶಿ, ಕೊನೆಯ ರಾಶಿ. ಅದರ ನಂತರ ಇರೋದು ಮೇಷ. ಇದು ಕಾಲಪುರುಷನ ಮೊದಲ ರಾಶಿ ಮೇಷ. ಇದು ಯಾವಾಗಲೂ ಅಲ್ಲೇ ಬರೋದು, ಅಂದರೆ ಲೆಫ್ಟು ಟಾಪ್ ಕಾರ್ನರಿಂದ ನೆಕ್ಸ್ಟ್ ಇರುವುದೇ ಮೇಷ, ಮೊದಲ ರಾಶಿ. ಅನಂತರ ವೃಷಭ, ಅದು 2ನೇ ರಾಶಿ. ಅನಂತರ ಮಿಥುನ, 3ನೇ ರಾಶಿ. ಈ ಆರ್ಡ್ರು ಯಾವಾಗಲೂ ಹಾಗೇ ಇರೋದು, ಬದಲಾಗೋದಿಲ್ಲ. ಇದು ಪರ್ಮನೆಂಟು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಹೀಗೆ ಕ್ಲಾಕ್ ವೈಸಲ್ಲಿ ಇರ್ತದೆ. ಇದು ಬದಲಾಗೋದಿಲ್ಲ, ಇದು ಫಿಕ್ಸ್ಡ್. ಇದನ್ನು ನೀವು ತಲೆಯೊಳಗೆ ಇಟ್ಕೊಳ್ಬೇಕು. ಅಂದರೆ ಇದು ಬರೆಯೋದಿಲ್ಲ, ಯಾವುದೇ ಕುಂಡಲಿಯಲ್ಲಿ ಮೇಷ, ವೃಷಭ, ಮಿಥುನ ಅಂತ ಅದು ಕುಂಡಲಿಯಲ್ಲಿ ಬರೆಯೋದಿಲ್ಲ. ಬಟ್ಟು ನಾವು ಅಸಂಪ್ಷನ್ ಮಾಡ್ಕೊಳ್ಬೇಕು, ಇಲ್ಲಿ ಮೇಷ ಬರ್ತದೆ, ಇಲ್ಲಿ ವೃಷಭ ಬರ್ತದೆ, ಇಲ್ಲಿ ಮಿಥುನ ಬರ್ತದೆ ಅಂತ. ಇದು ರಾಶಿಗಳು. ಉದಾಹರಣೆಗೆ ಚಂದ್ರ, ಈಗ ಸಿಂಹ ಅಂತ ಬರೆದಿರುವಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರ ಇದ್ದರೆ, ಆ ಕೋಣೆಯಲ್ಲಿ ಚಂದ್ರ ಇದ್ದರೆ ಅದು ನಿಮ್ಮ ಸಿಂಹ ರಾಶಿ ಅಂತ ಅರ್ಥ. ಅಥವಾ ಮೇಷ ಅಂತ ನಾನಿಲ್ಲಿ ಬರೆದಿದ್ದೇನಲ್ಲ, ಅಲ್ಲಿ ನಿಮ್ಮ ಜಾತಕದಲ್ಲಿ ಆ ಭಾಗದಲ್ಲಿ ಆ ಕೋಣೆಯಲ್ಲಿ ಚಂದ್ರ ಇದ್ದರೆ ಅದು ನೀವು ಮೇಷರಾಶಿಯವರು, ಮೇಷರಾಶಿಯಲ್ಲಿ ಹುಟ್ಟಿದ್ದೀರಿ ಅಂತ ಅರ್ಥ. ಹೀಗೆ ಎಲ್ಲೇ ಚಂದ್ರ ಇದ್ದರೂ, ಮೀನ ಅಂತ ಬರೆದಿರುವ ಕೋಣೆಯಲ್ಲಿ ನಿಮ್ಮ ಜಾತಕದಲ್ಲಿ ಆ ಭಾಗದಲ್ಲಿ ಚಂದ್ರ ಅಂತ ಬರೆದಿದ್ರೆ ನೀವು ಮೀನರಾಶಿಯವರು ಅಂತ ಅರ್ಥ. ಹಾಗೆ ನೋಡಿ, ಇಲ್ಲಿ ನಾನು ತಿಳಿಸಿದಂತೆ ಕಟಕ ಅನ್ನುವಲ್ಲಿ ನೀವು ನೋಡ್ಬೋದು, ಕಟಕ ಇರುವಲ್ಲಿ ಇಲ್ಲಿ ತೋರಿಸ್ತೇನೆ ನೋಡಿ, ಕಟಕ ಇರುವಲ್ಲಿ 2 ಗೆರೆಗಳಿವೆ. ಅದರ ಅರ್ಥ ಇದು ಲಗ್ನ ಕಟಕ ಲಗ್ನ ಅಂತ. ಇಲ್ಲಿ ಚಂದ್ರ ಇಲ್ಲಿದೆ ನೋಡಿ, ಇಲ್ಲಿ ಚಂದ್ರ ನೀವು ವೀಕ್ಷಿಸ್ಬೋದು, ಚಂದ್ರ ಇಲ್ಲಿದೆ. ಧನು, ಇದು ಧನು ರಾಶಿಯ ಜಾತಕ, ಕಟಕ ಲಗ್ನದ ಜಾತಕ. ಕಟಕ ಲಗ್ನ, ಧನು ರಾಶಿ. ಇಷ್ಟು ತಿಳ್ಕೊಂಡ್ಮೇಲೆ ನೀವು ನಿಮ್ಮ ಜಾತಕವನ್ನು ಹೇಗೆ ಓದಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿಬೋದು. ಇದು ಇನ್ನೊಂದು ಸಾಫ್ಟ್ವೇರ್, ನೀವು ಕಂಪ್ಯೂಟರ್ನಲ್ಲಿ ತೆಗಿಬೋದು. ಜಗನ್ನಾಥ್ ಹೋರಾ, ಇದು ಫ್ರೀ ಆಗಿರುವ ಸಾಫ್ಟ್ವೇರ್. ಇಲ್ಲಿ ನೋಡಿ ಓಪನ್ ಆಗಿದೆ. ಇಲ್ಲಿ ಚಾರ್ಟ್ ಸ್ಟೈಲ್ ಚೇಂಜ್ ಮಾಡ್ಬೋದು, ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ನಾನು ಇದನ್ನು ಕನ್ನಡಕ್ಕೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಇದು ಕುಂಡಲಿ ಓಪನ್ ಆಗಿದೆ, ರಾಶಿ ಅಂತಿರೋದು. ಇಲ್ಲಿ ಡೇಟ್ ಆಫ್ ಬರ್ತ್ ಡೇಟನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಬರ್ತ್ ಡೇಟು, ನಿಮ್ಮದು ಬರ್ತ್ ಡೇಟ್ ಏನಿದೆ, ಮಂತು, ಡೇಟು, ಇಸ್ವಿ. ನಾನೊಂದು ಉದಾಹರಣೆಗೆ ಒಂದು ಹಾಕ್ತೇನೆ, 10ನೇ ತಾರೀಕು ಏಪ್ರಿಲ್ 2025. ಟೈಮು ಹಾಕಬೇಕು, ಸೆಕೆಂಡು, AM PM ಹಾಕಿ. ಅನಂತರ ಊರು, ಸಿಟಿ, ನಿಮ್ಮದು ತಾಲೂಕು ಹೆಸರು ಹಾಕಿದರೆ ಸಾಕು. ಇಲ್ಲಿ ನಾನು ಬ್ಯಾಂಗ್ಳೂರು ಅಂತ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ USA ಇದೆ, ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ USA ಇದೆ. ಇಲ್ಲಿ ಇಂಡಿಯಾ ಅಂತ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ರೆಸ್ಟ್ ಆಫ್ ದ ವರ್ಲ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂತು ಬ್ಯಾಂಗ್ಳೂರು ಇಂಡಿಯಾ ಅಂತ ಬಂದಿದೆ. ಈಗ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನೀವು ನೋಡ್ಬೋದು, ಇಲ್ಲಿ ಲ ಅಂತ ಬರೆದಿದ್ದಾರೆ, ಇದು ಲಗ್ನ. ಹಾಗೆ ಚಂದ್ರ, ಚಮ್ ಅಂತ ಬರೆದಿದ್ದಾರೆ ನೋಡಿ, ಇದು ಚಂದ್ರ, ಇದು ರಾಶಿ. ಇದು ಸಿಂಹ ರಾಶಿ, ಯಾಕಂದರೆ ಇದು ಸಿಂಹ ಇಲ್ಲಿ ಬರುತ್ತೆ, ಅಲ್ಲಿ ಚಂದ್ರ ಬಂದಿದೆ ನೋಡಿ, ಅದು ಸಿಂಹ ರಾಶಿ. ಲಗ್ನ ನೋಡಿ, ಲಗ್ನ ಮಕರದಲ್ಲಿ ಬಂದಿದೆ, ಮಕರ ಲಗ್ನ. ಅದು ಲ ಇರೋದು 1 ನಂಬರು, ಆಮೇಲೆ 2, ಆಮೇಲೆ 3, ಹೀಗೆ ಕ್ಲಾಕ್ ವೈಸಲ್ಲಿ ಹಾಕಬೇಕು. ಹಾಗೆ ಚಂದ್ರನಿಂದ ಕೂಡ ಮಾಡ್ಬೋದು. ಪ್ರಥಮ ಪ್ರಾಶಸ್ತ್ಯ ಲಗ್ನಕ್ಕೆ, 2ನೇ ಪ್ರಾಶಸ್ತ್ಯ ಚಂದ್ರನಿಂದ. ಹೆಚ್ಚಾಗಿ ಚಂದ್ರನಿಂದ ಯಾರು ನೋಡಲ್ಲ, ಗೋಚಾರಕ್ಕೆ ಮಾತ್ರ ನೋಡ್ತಾರೆ. ಜಾತಕ ನೋಡುವಾಗ ಲಗ್ನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಗೋಚಾರದಲ್ಲಿ ಹೇಗೆ ನೋಡುವುದೆನ್ನುವುದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನೋಡಿ, ಇಲ್ಲಿ ಶುಕ್ರ ಬರೆದಿದ್ದಾರೆ. ಅದು ಇಲ್ಲಿ ಶುಕ್ರನಿಗೆ ಕಾಲಮ್ ಒಳಗಡೆ ಇಟ್ಟಿದ್ದಾರೆ. ಅಂದರೆ ಅರ್ಥ ಶುಕ್ರ ವಕ್ರಿ ಅಂತ, ಅಂದರೆ ಹಿಮ್ಮುಖ ಚಲನೆ. ವಕ್ರಿ ಆದಾಗ ಗ್ರಹಗಳಿಗೆ ಹೀಗೆ ಮಾರ್ಕ್ ಮಾಡ್ತಾರೆ, ಅಂದರೆ ಕಾಲಮ್ ಒಳಗಡೆ ಇಡ್ತಾರೆ. ಆವರಣದ ಒಳಗಡೆ ಇಟ್ಟರೆ ಅದು
ವಕ್ರಿ ಅಂತ ಅರ್ಥ. ಶುಕ್ರ ಇಲ್ಲಿ ವಕ್ರಿ, ನೀವು ಗಮನಿಸ್ಬೋದು. ಹಾಗೆಯೇ ರಾಹುಕೇತುಗಳು 180 ಡಿಗ್ರಿ ಆಕ್ಸಿಸ್, ಅಂದರೆ ಇದು 360 ಡಿಗ್ರಿ ಇರುತ್ತೆ. ಒಂದು ಕೋಣೆ ಅಂದರೆ ಒಂದು ರಾಶಿ 30 ಡಿಗ್ರಿ, ಒಟ್ಟಿಗೆ 360 ಡಿಗ್ರಿ ಇರುತ್ತೆ. ಕೇತು ಹಾಗೂ ರಾಹು ಯಾವಾಗಲೂ ಆಪೋಸಿಟ್ ಆಗಿ ಇರ್ತಾರೆ. ಅದು ಫಿಕ್ಸ್ಡ್, ಪರ್ಮನೆಂಟ್, ಚೇಂಜ್ ಆಗೋದಿಲ್ಲ. ಹಾಗೆ ನೀವು ಇದು ದಶವನ್ನು ನೋಡ್ಬೋದು, ಯಾವ ದಶ ನಡೀತಿದೆ ಅಂತೇಳಿ. ಇಲ್ಲಿ ನೋಡಿ ಶುಕ್ರ ದಶೆ, ವೀನಸ್ ಅಂದರೆ ಶುಕ್ರ ದಶೆ. ಅಲ್ಲಿ ಕ್ಲಿಕ್ ಮಾಡಿದರೆ ಅದರ ಭುಕ್ತಿ ಎಲ್ಲ ಗೊತ್ತಾಗುತ್ತೆ. ನೋಡಿ ವೀನಸ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಶುಕ್ರ ದಶೆಯಲ್ಲಿ ಪೀರಿಯಡ್ ಬರ್ತದೆ ಅಲ್ಲಿ. ಆಮೇಲೆ ಕೆಳಗಡೆ ಇರೋದು ಭುಕ್ತಿಗಳು. ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ, ಶುಕ್ರ ದಶೆಯಲ್ಲಿ ರವಿ ಭುಕ್ತಿ, ಶುಕ್ರ ದಶೆಯಲ್ಲಿ ಚಂದ್ರ ಭುಕ್ತಿ, ಹೀಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಇಲ್ಲಿ ಬೇಸಿಕ್ಸ್ ಅಂದರೆ ಲಗ್ನ ಎಷ್ಟು ಡಿಗ್ರಿಯಲ್ಲಿದೆ, ಅಂದರೆ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುವುದರಿಂದ ಯಾವ ಯಾವ ಗ್ರಹ ಯಾವ ಯಾವ ನಕ್ಷತ್ರದಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಈ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜ್ಯೋತಿಷ್ಯ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಹಾಗೆಯೇ ಅದರ ಜೊತೆಗೆ ನೀವು ಗ್ರಹಗಳ ಅಧಿಪತ್ಯವನ್ನು ಕೂಡ ತಿಳಿದುಕೊಳ್ಳಬೇಕಾಗತ್ತೆ. ಗ್ರಹಗಳ ಅಧಿಪತ್ಯ ಅಂದರೆ ಒಟ್ಟು 7 ಗ್ರಹಗಳಿಗೆ ಈ 12 ರಾಶಿಗಳನ್ನು ಹಂಚಿದ್ದಾರೆ. ಅದು ಮುಖ್ಯವಾಗಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯನ್ನು ಕುಜ ಅಂದರೆ ಮಂಗಳ ಗ್ರಹಕ್ಕೆ, ಅಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಅಂದರೆ ಕುಜಗ್ರಹ. ಹಾಗೆಯೇ ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಇನ್ನು ಮಿಥುನ ಹಾಗೂ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಧನಸ್ಸು ಮತ್ತು ಮೀನರಾಶಿಯ ಅಧಿಪತಿ ಗುರುಗ್ರಹ. ಮಕರ ಹಾಗೂ ಕುಂಭ ರಾಶಿಯ ಅಧಿಪತಿ ಶನಿಗ್ರಹ. ಇನ್ನು ಕಟಕ ರಾಶಿಗೆ ಚಂದ್ರ ಅಧಿಪತಿಯಾದರೆ ಸಿಂಹ ರಾಶಿಗೆ ರವಿ ಅಧಿಪತಿ. ಎಲ್ಲ ಗ್ರಹಗಳಿಗೂ 2 ಮನೆಗಳ ಅಧಿಪತ್ಯ ಇದೆ, ಸೂರ್ಯ ಮತ್ತು ಚಂದ್ರನನ್ನು ಹೊರತುಪಡಿಸಿ. ಇಷ್ಟು ತಿಳ್ಕೊಂಡ ಮೇಲೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೇನೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಗುರುಬಲ ನೋಡುವುದು ಹೇಗೆ, ಅಷ್ಟಮ ಶನಿ, 7.5, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಇವುಗಳನ್ನೆಲ್ಲ ನೋಡುವುದು ಹೇಗೆ ಎನ್ನುವುದನ್ನು ಕೂಡ ತಿಳಿಸಿಕೊಡ್ತೇನೆ. ನೀವು ಇಷ್ಟನ್ನು ಕಲ್ತ್ಕೊಂಡ ಮೇಲೆ ಅದನ್ನು ನೋಡುವುದು ಇನ್ನೂ ಸುಲಭ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.